68ನೇ ವಯಸ್ಸಿನಲ್ಲಿ ತಂದೆ ಮದುವೆ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಮೇಲೆಯೇ ಮಕ್ಕಳು ಹಲ್ಲೆ ಮಾಡಿರುವಂತಹ ಘಟನೆ ಈಗ ನಡೆದಿದೆ. 68 ವರ್ಷದ ತಂದೆ ಮದುವೆ ಆಗಿದ್ದಾರೆ. ಮದುವೆ ಆಗಿರೋದು ಈಗ ಮಕ್ಕಳಿಗೆ ಇಷ್ಟ ಆಗಿಲ್ಲ. ಆಸ್ತಿ ವಿಚಾರವನ್ನ ಮುಂದಿಟ್ಕೊಂಡು ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. 58 ವರ್ಷದ ಗೀತಾ ಜೊತೆ 68 ವರ್ಷದ ರಾಜಣ್ಣ ಮದುವೆ ಆಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆಯ ಎರಡನೇ ಮದುವೆಗೆ ಮಕ್ಕಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತಂದೆ ಮೇಲೆ ಹಲ್ಲೆ ಮಾಡಿ ಠಾಣೆಗೆ ಈಗ ದೂರನ್ನ ನೀಡಿದ್ದಾರೆ ಮಕ್ಕಳು. ಆಸ್ತಿಗಾಗಿ ಮಕ್ಕಳಿಂದಲೇ ಜೀವ ಬೆದರಿಕೆ ಇದೆ ಅನ್ನುವಂತ ಆರೋಪವನ್ನ ತಂದೆ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಪೊಲೀಸರು ಇಷ್ಟೆಲ್ಲ ಆದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಣ್ಣ ಇಬ್ರು ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯ್ತು. ಸರ್ ಇರೋದು ಹೇಳ್ಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪರೇಟ್ ಇದ್ದೆ. ನಾನುವೇ ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ. ಅದ್ ಬಿಟ್ಬಿಟ್ಟು ಈಗ ಮಂಗಳಾ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರೋ ಬ್ಲೋಕರ್ ಕಡೆಯಿಂದವ ನಮ್ಮನ್ನ ಮಾವಿಕೆರೆ ಬಿಡ್ತಾರೆ ಮದುವೆ ಆದ್ರು. 68ನೇ ವಯಸ್ಸಿನಲ್ಲಿ ತಂದೆ ಮದುವೆ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಮೇಲೆಯೇ ಮಕ್ಕಳು ಹಲ್ಲೆ ಮಾಡಿರುವಂತಹ ಘಟನೆ ಈಗ ನಡೆದಿದೆ. 68 ವರ್ಷದ ತಂದೆ ಮದುವೆ ಆಗಿದ್ದಾರೆ. ಮದುವೆ ಆಗಿರೋದು ಈಗ ಮಕ್ಕಳಿಗೆ ಇಷ್ಟ ಆಗಿಲ್ಲ. ಆಸ್ತಿ ವಿಚಾರವನ್ನ ಮುಂದಿಟ್ಕೊಂಡು ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. 58 ವರ್ಷದ ಗೀತಾ ಜೊತೆ 68 ವರ್ಷದ ರಾಜಣ್ಣ ಮದುವೆ ಆಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆಯ ಎರಡನೇ ಮದುವೆಗೆ ಮಕ್ಕಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತಂದೆ ಮೇಲೆ ಹಲ್ಲೆ ಮಾಡಿ ಠಾಣೆಗೆ ಈಗ ದೂರನ್ನ ನೀಡಿದ್ದಾರೆ ಮಕ್ಕಳು. ಆಸ್ತಿಗಾಗಿ ಮಕ್ಕಳಿಂದಲೇ ಜೀವ ಬೆದರಿಕೆ ಇದೆ ಅನ್ನುವಂತ ಆರೋಪವನ್ನ ತಂದೆ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಪೊಲೀಸರು ಇಷ್ಟೆಲ್ಲ ಆದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಣ್ಣ ಇಬ್ರು ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯ್ತು. ಸರ್ ಇರೋದು ಹೇಳ್ಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪರೇಟ್ ಇದ್ದೆ. ನಾನುವೇ 68ನೇ ವಯಸ್ಸಿನಲ್ಲಿ ತಂದೆ ಮದುವೆ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಮೇಲೆಯೇ ಮಕ್ಕಳು ಹಲ್ಲೆ ಮಾಡಿರುವಂತಹ ಘಟನೆ ಈಗ ನಡೆದಿದೆ. 68 ವರ್ಷದ ತಂದೆ ಮದುವೆ ಆಗಿದ್ದಾರೆ. ಮದುವೆ ಆಗಿರೋದು ಈಗ ಮಕ್ಕಳಿಗೆ ಇಷ್ಟ ಆಗಿಲ್ಲ. ಆಸ್ತಿ ವಿಚಾರವನ್ನ ಮುಂದಿಟ್ಕೊಂಡು ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. 58 ವರ್ಷದ ಗೀತಾ ಜೊತೆ 68 ವರ್ಷದ ರಾಜಣ್ಣ ಮದುವೆ ಆಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆಯ ಎರಡನೇ ಮದುವೆಗೆ ಮಕ್ಕಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತಂದೆ ಮೇಲೆ ಹಲ್ಲೆ ಮಾಡಿ ಠಾಣೆಗೆ ಈಗ ದೂರನ್ನ ನೀಡಿದ್ದಾರೆ ಮಕ್ಕಳು. ಆಸ್ತಿಗಾಗಿ ಮಕ್ಕಳಿಂದಲೇ ಜೀವ ಬೆದರಿಕೆ ಇದೆ ಅನ್ನುವಂತ ಆರೋಪವನ್ನ ತಂದೆ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಪೊಲೀಸರು ಇಷ್ಟೆಲ್ಲ ಆದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಣ್ಣ ಇಬ್ರು ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯ್ತು. ಸರ್ ಇರೋದು ಹೇಳ್ಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪರೇಟ್ ಇದ್ದೆ. ನಾನುವೇ ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ. ಅದ್ ಬಿಟ್ಬಿಟ್ಟು ಈಗ ಮಂಗಳಾ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರೋ ಬ್ಲೋಕರ್ ಕಡೆಯಿಂದವ ನಮ್ಮನ್ನ ಮಾವಿಕೆರೆ ಬಿಡ್ತಾರೆ ಮದುವೆ ಆದ್ರು. 68ನೇ ವಯಸ್ಸಿನಲ್ಲಿ ತಂದೆ ಮದುವೆ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಮೇಲೆಯೇ ಮಕ್ಕಳು ಹಲ್ಲೆ ಮಾಡಿರುವಂತಹ ಘಟನೆ ಈಗ ನಡೆದಿದೆ. 68 ವರ್ಷದ ತಂದೆ ಮದುವೆ ಆಗಿದ್ದಾರೆ. ಮದುವೆ ಆಗಿರೋದು ಈಗ ಮಕ್ಕಳಿಗೆ ಇಷ್ಟ ಆಗಿಲ್ಲ. ಆಸ್ತಿ ವಿಚಾರವನ್ನ ಮುಂದಿಟ್ಕೊಂಡು ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. 58 ವರ್ಷದ ಗೀತಾ ಜೊತೆ 68 ವರ್ಷದ ರಾಜಣ್ಣ ಮದುವೆ ಆಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆಯ ಎರಡನೇ ಮದುವೆಗೆ ಮಕ್ಕಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತಂದೆ ಮೇಲೆ ಹಲ್ಲೆ ಮಾಡಿ ಠಾಣೆಗೆ ಈಗ ದೂರನ್ನ ನೀಡಿದ್ದಾರೆ ಮಕ್ಕಳು. ಆಸ್ತಿಗಾಗಿ ಮಕ್ಕಳಿಂದಲೇ ಜೀವ ಬೆದರಿಕೆ ಇದೆ ಅನ್ನುವಂತ ಆರೋಪವನ್ನ ತಂದೆ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಪೊಲೀಸರು ಇಷ್ಟೆಲ್ಲ ಆದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಣ್ಣ ಇಬ್ರು
ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯ್ತು. ಸರ್ ಇರೋದು ಹೇಳ್ಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪರೇಟ್ ಇದ್ದೆ. ನಾನುವೇ ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ. ಅದ್ ಬಿಟ್ಬಿಟ್ಟು ಈಗ ಮಂಗಳಾ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರೋ ಬ್ಲೋಕರ್ ಕಡೆಯಿಂದವ ನಮ್ಮನ್ನ ಮಾವಿನಕೆರೆ ಬಿಡ್ತಾರೆ ಮದುವೆ ಆದ್ರು. 68ನೇ ವಯಸ್ಸಿನಲ್ಲಿ ತಂದೆ ಮದುವೆ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಮೇಲೆಯೇ ಮಕ್ಕಳು ಹಲ್ಲೆ ಮಾಡಿರುವಂತಹ ಘಟನೆ ಈಗ ನಡೆದಿದೆ. 68 ವರ್ಷದ ತಂದೆ ಮದುವೆ ಆಗಿದ್ದಾರೆ. ಮದುವೆ ಆಗಿರೋದು ಈಗ ಮಕ್ಕಳಿಗೆ ಇಷ್ಟ ಆಗಿಲ್ಲ. ಆಸ್ತಿ ವಿಚಾರವನ್ನ ಮುಂದಿಟ್ಕೊಂಡು ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. 58 ವರ್ಷದ ಗೀತಾ ಜೊತೆ 68 ವರ್ಷದ ರಾಜಣ್ಣ ಮದುವೆಯಾಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆಯ 2ನೇ ಮದುವೆಗೆ ಮಕ್ಕಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತಂದೆ ಮೇಲೆ ಹಲ್ಲೆ ಮಾಡಿ ಠಾಣೆಗೆ ಈಗ ದೂರನ್ನ ನೀಡಿದ್ದಾರೆ ಮಕ್ಕಳು. ಆಸ್ತಿಗಾಗಿ ಮಕ್ಕಳಿಂದಲೇ ಜೀವ ಬೆದರಿಕೆ ಇದೆ ಅನ್ನುವಂತ ಆರೋಪವನ್ನ ತಂದೆ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಪೊಲೀಸರು ಇಷ್ಟೆಲ್ಲ ಆದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಣ್ಣ. ಇಬ್ರು ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯ್ತು. ಸರ್ ಇರೋದು ಹೇಳ್ಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪರೇಟ್ ಇದ್ದೆ. ನಾನುವೇ 68ನೇ ವಯಸ್ಸಿನಲ್ಲಿ ತಂದೆ ಮದುವೆ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂದೆಯ ಮೇಲೆಯೇ ಮಕ್ಕಳು ಹಲ್ಲೆ ಮಾಡಿರುವಂತಹ ಘಟನೆ ಈಗ ನಡೆದಿದೆ. 68 ವರ್ಷದ ತಂದೆ ಮದುವೆ ಆಗಿದ್ದಾರೆ. ಮದುವೆ ಆಗಿರೋದು ಈಗ ಮಕ್ಕಳಿಗೆ ಇಷ್ಟ ಆಗಿಲ್ಲ. ಆಸ್ತಿ ವಿಚಾರವನ್ನ ಮುಂದಿಟ್ಕೊಂಡು ತಂದೆ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. 58 ವರ್ಷದ ಗೀತಾ ಜೊತೆ 68 ವರ್ಷದ ರಾಜಣ್ಣ ಮದುವೆಯಾಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆಯ 2ನೇ ಮದುವೆಗೆ ಮಕ್ಕಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ತಂದೆ ಮೇಲೆ ಹಲ್ಲೆ ಮಾಡಿ ಠಾಣೆಗೆ ಈಗ ದೂರನ್ನ ನೀಡಿದ್ದಾರೆ ಮಕ್ಕಳು. ಆಸ್ತಿಗಾಗಿ ಮಕ್ಕಳಿಂದಲೇ ಜೀವ ಬೆದರಿಕೆ ಇದೆ ಅನ್ನುವಂತ ಆರೋಪವನ್ನ ತಂದೆ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಪೊಲೀಸರು ಇಷ್ಟೆಲ್ಲ ಆದ್ರೂ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಣ್ಣ. ಇಬ್ರು ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯ್ತು. ಸರ್ ಇರೋದು ಹೇಳ್ಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪರೇಟ್ ಇದ್ದೆ. ನಾನುವೇ ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ. ಅದ್ ಬಿಟ್ಬಿಟ್ಟು ಈಗ ಮಂಗಳಾ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರೋ ಬ್ಲೋಕರ್ ಕಡೆಯಿಂದವ ನಮ್ಮನ್ನ ಮಾವಿನಕೆರೆ ಬಿಡ್ತಾರೆ ಮದುವೆ ಆದ್ರು. 18